ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿ ಆ್ಯಂಡ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಕಾಳುಗಳ ಹಪ್ಪಳ, ಖಾರದ ಹಪ್ಪಳನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಬೇಳೆಗಳನ್ನೆಲ್ಲ ಪೌಡರ್ ಮಾಡಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ. ಸುಮಾರು ನಾವಿಲ್ಲಿ 18ರಿಂದ 20 kgಯಷ್ಟು ಹಪ್ಪಳನ ಮಾಡ್ಕೊತಾ ಇದ್ದೀವಿ. ಅಷ್ಟು ಹಿಟ್ಟಿಂದು ಹಪ್ಪಳನ ರೆಡಿ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂದರೆ, ಉದ್ದಿನಬೇಳೆ ಬಂದು 4 kgಯನ್ನು ತೊಗೊಂಡಿದ್ದೀವಿ. ಹುರುಳಿಬೇಳೆ 2 kg. 10 kgಗೆ ನಾನು ಮೆಜರ್ಮೆಂಟನ್ನು ಹೇಳ್ತಾ ಇದ್ದೀನಿ. ಹೆಸರುಬೇಳೆ 1 kgಯಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ತರಣಿ ಕಾಳು ಏನು ಬರುತ್ತೆ ಅದರದ್ದು ಬೇಳೆ ಬಂದು 4 kgಯಷ್ಟು ಯೂಸ್ ಮಾಡ್ತಾ ಇದ್ದೀನಿ. 10 kgಗೆ ನಾನು ಇಂಗ್ರೀಡಿಯೆಂಟನ್ನು ಹೇಳ್ತಾ ಇದ್ದೀನಿ. ಇವಾಗ ನಾನು ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೀರಿಗೆಯನ್ನು ಒಂದು ಸಲ ಮಿಕ್ಸಿಯಲ್ಲಿ ಆನ್ ಆಫ್ ಮಾಡ್ಕೋಬೇಕು. ಏಕೆಂದರೆ ಸ್ವಲ್ಪ ಅದು ಪೌಡರ್ ಫಾರ್ಮೇಷನ್ ಆದರೆ ಚೆನ್ನಾಗಿರುತ್ತೆ, ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಮತ್ತು ಹುಳ ಆಗೋದಿಲ್ಲ. ಡೈರೆಕ್ಟಾಗಿ ನಾವು ಜೀರಿಗೆಯನ್ನು ಹಾಗೆ ಹಾಕೋದ್ರಿಂದ ಹಪ್ಪಳ ಬೇಗ ಹುಳ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಒಂದು ಸಲ ಕ್ರಷ್ ಮಾಡಿ ಹಾಕೋದ್ರಿಂದ ಹಪ್ಪಳ ಚೆನ್ನಾಗಿರುತ್ತೆ ಮತ್ತು ಹುಳ ಕೂಡ ಇರೋದಿಲ್ಲ. ಹಾಗಾಗಿ ನಾನು ಜೀರಿಗೆಯನ್ನು ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. 10 kgಗೆ ಅರ್ಧ kgಯಷ್ಟು ಜೀರಿಗೆ ಪೌಡರನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಕಡೆ ಬರೋ ರೀತಿ ಜೀರಿಗೆನ ಉದುರಿಸ್ಕೋಬೇಕಾಗತ್ತೆ. ಮಿಷನ್ ಮಾಡಿಸ್ಕೊಂಡು ಬಂದಾದಮೇಲೆ ನಾವು ನೀಟಾಗಿ ಜರಡಿ ಮಾಡ್ಕೋಬೇಕು. ಒಂದು ನೀಟಾಗಿರೋ ಬಟ್ಟೆ ಮೇಲೆ ಜರಡಿ ಮಾಡಿಕೊಂಡು, ಆಮೇಲೆ ಹಿಟ್ಟು ಅದು ಸ್ವಲ್ಪ ಆರಬೇಕಾಗುತ್ತೆ, ಬಿಸಿ ಇರುತ್ತೆ. ಅದು ಆರಿದ ಮೇಲೆ ನಾವು ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಐಟಮು ಹಾಕ್ಕೋಬೇಕಾಗತ್ತೆ. ನಾನಿವಾಗ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನಾನು ಇಲ್ಲಿ ಇಡೀ ಲೆಕ್ಕದಲ್ಲಿ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. 10 kgಗೆ 12 ಇಡಿ ಗಟ್ಟಿಯಾಗಿ ಹಿಡಿದು ಹಾಕಿದ್ರೆ ಮೆಜರ್ಮೆಂಟ್ ಪರ್ಫೆಕ್ಟಾಗಿರುತ್ತೆ. ನಾನು ಅದೇ ಮೆಜರ್ಮೆಂಟಲ್ಲಿ ಹಾಕ್ತಾಯಿದ್ದೀನಿ. ಪ್ರತಿ ವರ್ಷ ನಾವು ಅದೇ ಮೆಜರ್ಮೆಂಟಲ್ಲಿ ಹಪ್ಪಳನ ಮಾಡ್ತೀವಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಪ್ಪಳ ಕೂಡ. ಉಪ್ಪು ಖಾರ ಸ್ವಲ್ಪನೂ ವೇರಿಯೇಷನ್ ಬರೋದಿಲ್ಲ. ಲಾಸ್ಟಲ್ಲಿ ನಾವು ಸ್ವಲ್ಪ ಹಿಟ್ಟನ್ನು ಕಲಸಿ ಟೇಸ್ಟ್ ನೋಡಿಕೊಂಡು ಉಪ್ಪು ಮತ್ತು ಖಾರ ಬೇಕು ಅಂದರೆ ಮತ್ತೆ 2 ಇಡಿ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. ಇದು kg ಮೆಜರ್ಮೆಂಟ್ ಎಲ್ಲ ಬೇಕಾಗೋದೇ ಇಲ್ಲ. ಹಾಗೂ ನಿಮಗೆ kgಯಲ್ಲಿ ಮೆಜರ್ಮೆಂಟ್ ಬೇಕಂದರೆ 400 ಗ್ರಾಮಷ್ಟು ಉಪ್ಪು ಸಾಕಾಗುತ್ತೆ. 400ರಿಂದ 500 ಗ್ರಾಮಷ್ಟು. ಏಕೆಂದರೆ ಒಂದೊಂದು ಮನೆಯಲ್ಲಿ ಒಂದೊಂದು ರುಚಿ ಇರುತ್ತೆ. ಕೆಲವರು ಉಪ್ಪನ್ನು ಕಡಿಮೆ ತಿಂತಾರೆ. ಸೊ ನೋಡಿಕೊಂಡು ನಾವು ಉಪ್ಪು ಖಾರನ ಸೇರಿಸ್ಕೋಬೇಕಾಗತ್ತೆ. ಇವಾಗ ನಾನು ಉಪ್ಪನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆ. ನಾನು ಇಡೀ ಲೆಕ್ಕದಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಕಡೆ ನೀಟಾಗಿ ಹಾಕ್ಕೋಬೇಕಾಗತ್ತೆ. ಇವಾಗ ನಾನು ಖಾರದ ಪೌಡರನ್ನು ಹಾಕ್ಕೋತಾ ಇದ್ದೀನಿ. 10 kgಗೆ ಮೆಣಸಿನ್ಕಾಯಿ ಪೌಡರು 3/4 kg ಬೇಕಾಗುತ್ತೆ. ನಾನಿಲ್ಲಿ 20 kg ಲೆಕ್ಕಕ್ಕೆ ಮಾಡ್ತಾ ಇದ್ದೀನಿ. 1/4 kg ಅಥವಾ 2 kg ಖಾರ ಕಡಿಮೆ ಇತ್ತಂದರೆ 2 kg ಬೇಕಾಗುತ್ತೆ. ನಾನು ಇದನ್ನು ಕೂಡ ಇಡೀ ಮೆಜರ್ಮೆಂಟಲ್ಲಿ ಹಾಕ್ತಾಯಿದ್ದೀನಿ. ಅಷ್ಟು ನಾನು ಹೇಳಿದಷ್ಟು ಇಡಿಯನ್ನು ಹಾಕಿದ್ರೆ ಅದೇ kg ಲೆಕ್ಕದಲ್ಲಿ ಅಷ್ಟೇ ಈಕ್ವಲ್ ಆಗಿ ಬರುತ್ತೆ ಅದು. ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಖಾರ ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನ ಹಿಂದಿನ ವಿಡಿಯೋಸಲ್ಲಿ ಅಕ್ಕಿ ಹಪ್ಪಳ ಮತ್ತು ರಾಗಿ ಹಪ್ಪಳ ಕೂಡ ನಾನು ಶೇರ್ ಮಾಡಿದ್ದೀನಿ. ಸಬ್ಬಕ್ಕಿ ಹಪ್ಪಳ ಈ ಥರದ್ದೆಲ್ಲ ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡ್ಕೊಂಡು ಬನ್ನಿ. ಹಪ್ಪಳನ ಬೇಸಿಗೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಏಕೆಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ನೀಟಾಗಿ ಒಣಗಿಸ್ಕೊಳ್ಳೋದಕ್ಕೂ ಸರಿ ಹೋಗುತ್ತೆ. ನಾನಿವಾಗ ಇಲ್ಲಿ ಸೋಡಾನ ಹಾಕ್ತಾಯಿದ್ದೀನಿ. 10 kgಗೆ 200 ಗ್ರಾಮಷ್ಟು ಸೋಡಾನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇದು ಅಷ್ಟೇ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಹಾಕ್ಕೋಬೇಕಾಗತ್ತೆ. ಹಪ್ಪಳ ಮಾಡ್ತೀವಿ ಅಂದರೆ ಮನೆಯಲ್ಲಿ ಜನ ಇರಬೇಕು. ಸೊ ತುಂಬ ಸಪೋರ್ಟ್ ಇರಬೇಕು. ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಒಬ್ಬೊಬ್ಬರು ಮಾಡೋವಂಥ ಕೆಲಸ ಅಲ್ಲ ಇದು. ಸೊ ಹಾಗಾಗಿ ಜನ ಇರಬೇಕು ಮನೆಯಲ್ಲಿ. ಬಟ್ ಇವಾಗೆಲ್ಲ ಮೆಷಿನರಿ ಇರೋದ್ರಿಂದ ಕಲಸೋದು ಕೂಡ ರಿಸ್ಕ್ ಇರೋದಿಲ್ಲ. ಮೆಷಿನಲ್ಲಿ ಹಾಕ್ಕೊಟ್ಬಿಡ್ತಾರೆ, ಮ್ಯಾನೇಜ್ ಮಾಡ್ಕೋಬೋದು. ನೋಡಿ, ಇವಾಗ ಸೋಡಾ ಎಲ್ಲ ಹಾಕಿ ಆಯಿತು. ಇವಾಗ ನಾವು
ಈ ರೀತಿ ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಕಲಿಸೋದ್ರಿಂದ ನೀಟಾಗಿ ನಾವು ಏನು ಐಟಮ್ ಹಾಕಿರ್ತೀವಿ ಅದು ತಳದವರೆಗೂ ಮಿಕ್ಸ್ ಆಗುತ್ತೆ. ಸೊ ಕೈಯಲ್ಲಿ ಈ ರೀತಿ ರೌಂಡಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ಈ ರೀತಿ 2 ಸೈಡು ಬಟ್ಟೆಯನ್ನು ಇಟ್ಕೊಂಡು ಈ ರೀತಿ 2-3 ಸಲ ಮಾಡೋದ್ರಿಂದ ನೀಟಾಗಿ ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಆಗುತ್ತೆ. ಇವಾಗ ಅದೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನಾನು ಇದನ್ನು ಒಂದು ಬಾಕ್ಸಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಲ್ಸ್ಕೊಂಡು ಬರೋದಕ್ಕೆ ನಾನು ಮಿಷನಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ 2 ಲೀಟ್ರು ಅಥವಾ 3 ಲೀಟ್ರಷ್ಟು ಮಜ್ಜಿಗೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ 4 ಕೆಜಿ ಈರುಳ್ಳಿ, ಒಂದು ದೊಡ್ಡ ಕಟ್ಟಷ್ಟು ಕರಿಬೇವು, 10 ನಿಂಬೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಅದೇ ಮಸಾಲ ಮಜ್ಜಿಗೆ ಏನು ಬರುತ್ತೆ ಅದನ್ನು ನಾನಿಲ್ಲಿ ಹಪ್ಳಕ್ಕೆ ಸೇರಿಸ್ಕೊತಾ ಇದ್ದೀನಿ ಕಲಿಸ್ಬೇಕಾದ್ರೆ. ನಾವು ಪ್ರತಿ ಸಲ ಹಪ್ಳ ಇಟ್ಟಾಗಲೂ ಕೂಡ ಈರುಳ್ಳಿ ಮತ್ತು ಮಜ್ಜಿಗೆ, ಕರಿಬೇವು, ನಿಂಬೆಹಣ್ಣು ಇಷ್ಟನ್ನು ಆ್ಯಡ್ ಮಾಡ್ತೀನಿ. ಹಪ್ಳ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಸರುಬೇಳೆ ಆ್ಯಡ್ ಮಾಡೋದ್ರಿಂದ ಕ್ರಂಚಿಯಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಮ್ಮೆ ಹಪ್ಳನ ಟ್ರೈ ಮಾಡಿ ನೋಡಿ. ಮಜ್ಜಿಗೆ, ಲೆಮನ್ನು ಎಲ್ಲ ಹಾಕಿ ತುಂಬಾ ಸೂಪರಾಗಿರುತ್ತೆ. ಖಂಡಿತ ನಿಮಗೆ ಈ ಟೇಸ್ಟ್ ಅಂತೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಷೀನಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ ಅಂತ. ಕಲಿಸೋವಾಗ ಮಧ್ಯ ಆಯಿಲ್ ಬೇಕಾಗುತ್ತೆ. ನಾವು 2 ಲೀಟ್ರು ಅಡುಗೆಗೆ ಯೂಸ್ ಮಾಡೋ ಅಂಥ ಎಣ್ಣೆನೂ ಕೂಡ ತೊಗೊಂಡೋಗಿದ್ವಿ. ನಮಗೆ ಯಾವ ಹದಕ್ಕೆ ಬೇಕು, ಸಾಫ್ಟಾಗಿ ಬೇಕಾ, ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಡ್ತಾರೆ. ನಾವು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡು ಬಂದಿದ್ವಿ. ಏಕೆಂದರೆ ರಾತ್ರಿಯೇ ನಾವು ಹರ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇದು ಸಂಜೆ ಕಲಿಸ್ಕೊಂಡು ಬಂದಿದ್ದು. ನೈಟೇ ನಾವು ಹಪ್ಳನ ಶುರು ಮಾಡ್ಕೊಂಡ್ವಿ. ಒಂದು ಪ್ರೆಸ್ ಸಹಾಯದಿಂದ ಶೀಟ್ಗಳ ಮೇಲೆ ಒತ್ತಿ ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೊಂಡ್ವಿ. ನಾವು ಒಂದು 5-6 ಜನ ಲಟ್ಟಿಸ್ಕೊಂಡ್ವಿ ಹಪ್ಳನ. ನೋಡಿ ಮನೆಯಲ್ಲಿ ನೆರಳಲ್ಲಿ ಒಣಗಿಸಿ ಅದಾದಮೇಲೆ ಮಾರ್ನಿಂಗು ಒಂದು ದೊಡ್ಡದೊಂದು ಟಾರ್ಪಾಲನ್ನು ಹಾಕಿ ಅದರ ಮೇಲೆ ಮತ್ತೊಂದು ಶೀಟನ್ನು ಹಾಕಿ ಈ ರೀತಿ ಹಪ್ಳನ ಒಳಗಡೆ ಅರ್ಧ ಒಣಗಿರೋ ಅಂಥ ಹಪ್ಳನ ತೊಗೊಂಬಂದು ಈ ರೀತಿ ಹಾಕ್ಕೊತಾ ಇದ್ದೀವಿ. ಪ್ರತಿ ಹಪ್ಳನೂ ಈ ರೀತಿ ನಾವು 1 ಬೈ 1 ಹಾಕ್ಕೋತಾ ಇದ್ದೀವಿ. ಇದು ಬಿಸಿಲಲ್ಲಿ 2-3 ಅವರ್ ಒಣಗಿದ್ರೆ ಸಾಕು. ದೊಡ್ಡ ಬಿಸಿಲಿರುತ್ತೆ ಅಲ್ವಾ, ಸೊ ಬೇಗ ಆಗೋಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಈ ರೀತಿ ಒಣಗಿಸ್ಕೊಂಡು ಆದಮೇಲೆ ಒಂದು ಬಟ್ಟೆ ಸಹಾಯದಿಂದ ಪ್ರತಿ ಹಪ್ಳನೂ ನೀಟಾಗಿ ಒರೆಸ್ಕೋಬೇಕಾಗತ್ತೆ. ಒರೆಸಿ ಆದಮೇಲೆ ಇದನ್ನು ಯೂಸ್ ಮಾಡಬೇಕು ಹಪ್ಳನ. ಇಲ್ಲಾಂದರೆ ಹಿಟ್ಟೆಲ್ಲ ಇರುತ್ತಲ್ಲ, ಹಪ್ಳ ಟೇಸ್ಟಿಯಾಗಿರೋದಿಲ್ಲ. ಸೊ ಇದನ್ನು ನೀಟಾಗಿ ಒರೆಸ್ಕೋಬೇಕು ನಾವು. ನೋಡಿದ್ರಲ್ಲ, ಟೇಸ್ಟಿಯಾದ ಮಸಾಲವಾದ ಕಾಳಹಪ್ಳ ರೆಡಿಯಾಗಿದೆ. ತುಂಬಾ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಈ ರೀತಿ ಹಪ್ಳ ತುಂಬಾ ಇಷ್ಟ. ಅದರಲ್ಲೂ ನಮ್ಮನೆ ಹಪ್ಳ ಅಂದರೆ ನನಗೆ ತುಂಬ ಇಷ್ಟ. ನೀವು ಕೂಡ ಈ ರೀತಿ ಮಸಾಲ ಮಜ್ಜಿಗೆ ಮಾಡಿಕೊಂಡು ಹಪ್ಳನ ಟ್ರೈ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಈ ನನ್ನ ವೆಜ್ ರೆಸಿಪಿ ಚಾನಲನ್ನು ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ರುಚಿಯಾದ ಹಪ್ಳ ರೆಡಿಯಾಗಿದೆ. 1 ವರ್ಷದವರೆಗೂ ಯೋಚನೆ ಇರಲ್ಲ ಹಪ್ಳದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋಂದಿಗೆ ಭೇಟಿಯಾಗೋಣ. ಬಾಯ್ ಬಾಯ್.